ಪಕ್ಷಕ್ಕೆ ಮುಜುಗರ ತಪ್ಪಿಸೋದಕ್ಕೆ ರಾಜೀನಾಮೆ ನೀಡಿ ಕಾಂಗ್ರೆಸ್ ಪಕ್ಷದೊಳಗೆ ತೀವ್ರ ಸಂಚಲನಕ್ಕೆ ಕಾರಣ ಆಗಿರೋ ಮಾಜಿ ಸ್ಪೀಕರ್ ಕೋಳಿವಾಡ ಹೇಳಿಕೆ ಈಗ ಬಿಜೆಪಿಗೆ ಪಂಚಭಕ್ಷ ಪರಮಾನ್ನ ಆಗಿದೆ. ಅವತ್ತು ಯಡಿಯೂರಪ್ಪ ಕುರಿತು ಸಿದ್ದರಾಮಯ್ಯ ಆಡಿದ ಮಾತನ್ನೇ ಕೇಸರಿ ಪಡೆ ಅದನ್ನೇ ಅಸ್ತ್ರವಾಗಿ ಬಳಸಿ ನೈತಿಕತೆಯ ಯುದ್ಧವನ್ನು ಸಾರಿದೆ. ಹೇಳೋದೊಂದು ಮಾಡೋದೊಂದ ಅಂತ ಕೆಣಕಿ ಕುಟುಕ್ತಾ ಇದೆ. ಸದ್ಯಕ್ಕೆ ರಾಜೀನಾಮೆ ಕೊಟ್ಟು ಪುನಃ ಅವರೇ ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥದ್ದು ವಯಸ್ಸಾಗಿದೆ ಏನೋ ಹೇಳ್ತಾರೆ. ಇದು ನಿಜವಾಗಿಯೂ ಅಸ್ತವ್ಯಸ್ತ. ಇದು ಹಸ್ತದೊಳಗಿನ ಅಸ್ತವ್ಯಸ್ತ. ಪಕ್ಷದಲ್ಲಿ ಶಾಸಕನೂ ಅಲ್ಲದ, ಸಚಿವರೂ ಅಲ್ಲದ ಹಿರಿಯ ನಾಯಕ ಕೋಳಿವಾಡ ಉರುಳಿಸಿದ ದಾಳ ಕಾಂಗ್ರೆಸ್ಗೆ ಅಸಖ್ಯ, ಕಡೆಗಣಿತ. ತನಿಖೆ ಎದುರಿಸಿ ಜೈಲಿಗೆ ಹೋಗಲು ಸಿದ್ಧರಾಗಿ ಅನ್ನೋದು ಬಿಜೆಪಿಯ ಪಟ್ಟು. ಸಿದ್ದರಾಮಯ್ಯಗೆ ಇದು ಗಂಟಲಲ್ಲಿ ನಿಂತ ತುತ್ತು. ಕೋಳಿವಾಡ ಭಿನ್ನರಾಗ, ಕೇಸರಿ ಪಡೆ ರಣರಂಗ. ಮಾಜಿ ಸ್ಪೀಕರ್ ಹೇಳಿಕೆ ಪ್ರಸ್ತಾಪಿಸಿ ಮುಗಿಬಿದ್ದ ಬಿಜೆಪಿ. ಸಿಎಂ ಸಿದ್ದರಾಮಯ್ಯಗೆ ಮೂಡ ಉರುಳಾಗ್ತಾ ಇದ್ದಂತೆ ಒಗ್ಗಟ್ಟಿನ ತಾಳ ಮೇಳೈಸಿದ್ದ ಕಾಂಗ್ರೆಸ್ನಲ್ಲಿ ಇದೀಗ ಸಣ್ಣದೊಂದು ಭಿನ್ನ ಧ್ವನಿಯ ಕಿಡಿ ಹೊತ್ಕೊಂಡಿದೆ. ಮಾಜಿ ಸ್ಪೀಕರ್ ಕೋಳಿವಾಡ ಅಪಸ್ವರ ಕಾಂಗ್ರೆಸ್ ನಾಯಕರನ್ನ ತೀವ್ರ ಮುಜುಗರಕ್ಕೆ ತಳ್ಳಿದೆ. ಕೋಳಿವಾಡ ಮಾತಿನ ಮರ್ಮ ಏನೇ ಇದ್ರೂ ಇದೇ ಬಿಜೆಪಿಗೆ ಬ್ರಹ್ಮಾಸ್ತ್ರವಾದಂತಾಗಿದೆ. ಕೋಳಿವಾಡ ಹೇಳಿಕೆಯನ್ನೇ ಪ್ರಸ್ತಾಪಿಸಿ ಸಿದ್ದರಾಮಯ್ಯ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿರುವ ಬಿಜೆಪಿ ರಾಜೀನಾಮೆ ಕೊಡಿ, ಮನೆಗೆ ನಡಿಯಂತ ಪಟ್ಟು ಹಿಡಿದಿದೆ. ಸಿದ್ದರಾಮಯ್ಯನವರೇ, ಒಂದು ನೀವು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಿ, ಇಲ್ಲ ಸರ್ಕಾರ ವಿಸರ್ಜನೆ ಮಾಡಿ ನಡೀರಿ, ಜನರ ಹತ್ರಕ್ಕೆ ಹೋಗೋಣ, ಜನರ ಮುಂದೆನೇ ಇಡೋಣ ವಿಷಯವನ್ನು. ಕೋಳಿವಾಡಿಂದ ಪ್ರಾರಂಭ ಆಗಿ ನ್ಯಾಯಮೂರ್ತಿಗಳಾಗಿದ್ದಂಥ ಸಂತೋಷ್ ಹೆಗಡೆ ಅವರಿಂದ ಹಿಡಿದು ಹಿಂಗೆ ಹಲವಾರು ವ್ಯಕ್ತಿಗಳು ಹೇಳ್ತಿದ್ದಾರೆ. ಹಾಗಾಗಿ ಅವ್ರು ರಾಜೀನಾಮೆ ಕೊಡುವಂಥದ್ದು ಸೂಕ್ತವಾಗಿದೆ ಅನ್ನುವಂಥದ್ದು. ತನಿಖೆ ಮಾಡಲಿಕ್ಕೆ ಇಂಪಾರ್ಷಲ್ ಆಗಿ ತನಿಖೆ ಆಗಬೇಕು, ಫೇರ್ ಆ್ಯಂಡ್ ಇಂಪಾರ್ಷಲ್. ಸಿದ್ದರಾಮಯ್ಯನವ್ರ ಮಾತೆ ಫೇರ್ ಆ್ಯಂಡ್ ಇಂಪಾರ್ಷಲ್ ಇರಬೇಕು ಅಂತ. ಅಧಿಕಾರದಲ್ಲಿದ್ದರೆ ಹೇಗೆ ನ್ಯಾಯಯುತವಾಗಿ ತನಿಖೆ ಆಗುತ್ತೆ ಅಂತ ಸಿದ್ದರಾಮಯ್ಯನವರೇ 10 ಬಾರಿ ಹೇಳಿದ್ದಾರೆ. ಅವ್ರ ಮಾತು ಅವರೇ ಕೇಳಲ್ಲ ಅಂದ್ರೆ ಹೆಂಗೆ? ಕೋಳಿವಾಡ ಮಾತಿನ ಮುಜುಗರ, ಪ್ಯಾಚಪ್ಗೆ ಮುಂದಾದ ಹಸ್ತಪಡೆ. ಕೋಳಿವಾಡಗೆ ವಯಸ್ಸಾಗಿದೆ ಅಂತ ಕಾಂಗ್ರೆಸ್ ನಾಯಕರ ಸಮರ್ಥನೆ. ಕೋಳಿವಾಡ ಹೇಳಿಕೆ ಒಳಗೊಳಗೆ ಕಸಿವಿಸಿ ತಂದ್ರೂ ಕಾಂಗ್ರೆಸ್ ನಾಯಕರು ತೇಪೆ ಹಚ್ಚಲು ಮುಂದಾಗಿದ್ದಾರೆ. ಕೋಳಿವಾಡಗೆ ವಯಸ್ಸಾಗಿದೆ ಅಂತ ಸಚಿವ ಎಂಬಿ ಪಾಟೀಲ್ ಮರೆಮಾಚುವ ಯತ್ನ ನಡೆಸಿದ್ದಾರೆ. ಅತ್ತ ಕೋಳಿವಾಡಗೆ ಪಕ್ಷದಲ್ಲಿ ಯಾವುದೇ ಹುದ್ದೆ ಇಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಬೆಂಬಲಕ್ಕೆ ನಿಂತಿದ್ದಾರೆ. We are standing with him. We will support him because he represents the party, not individual. ಈಗ ಅವರೇನು ಯಾವುದೇ ಸ್ಥಾನಮಾನದಲ್ಲಿ ಇಲ್ಲ. ಅವರು ಹಿಂದೆ ಸ್ಪೀಕರ್ ಆಗಿದ್ರು, ಗೌರವಾನ್ವಿತ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ. ನಮ್ಮ ಪಕ್ಷದಲ್ಲಿ ಒಬ್ಬ ಹಿರಿಯ ನಾಯಕರು, ಅವರು ವೈಯಕ್ತಿಕವಾದ ಅಭಿಪ್ರಾಯವನ್ನ ಹೇಳ್ಕೊಂಡಿದ್ದಾರೆ. ಕೋಳಿವಾಡ ಅವ್ರೇನೋ ವಯಸ್ಸಾಗಿದೆ ಏನೋ ಹೇಳ್ತಾರೆ. ವಯಸ್ಸಾಗಿದೆ ಪಾಪ, ಏನೋ ಅರುಮರ ಮಾತಾಡ್ತಾರೆ. ಒಟ್ಟಾರೆ ಪಕ್ಷದ ಸೀನಿಯರ್ ಲೀಡರ್ ಕೋಳಿವಾಡ ಹೇಳಿಕೆ ಈಗ ಬಿಜೆಪಿಗೆ ಆಹಾರವಾಗಿದ್ದು ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಆದ್ರೆ ಕಾಂಗ್ರೆಸ್ ನಾಯಕರು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ. ನೀನಾ ಫೈಟ್ನ ರಿಸಲ್ಟ್ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಮಧುಸೂದನ್ ಜೊತೆ ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.